ಏಳು ಬೀಳು ಅನ್ನೋದು ಸಾಮಾನ್ಯವಾಗಿ ಇಂಡಸ್ಟ್ರಿನಲ್ಲಿ ಎಲ್ರಿಗೂ ಅವಮಾನ ಆಗಿದೆ, ಎಲ್ರಿಗೂ ಸನ್ಮಾನ ಆಗಿದೆ. ಅದಕ್ಕೆ ಯೋಗ್ಯತೆ ಅನ್ನೋರು ಇರೋರಿಗೆ ನಮ್ಮ ಕನ್ನಡ ಇಂಡಸ್ಟ್ರಿ ಆ ಕಲಾ ಸರಸ್ವತಿ ಯಾವತ್ತೂ ಕೈ ಬಿಟ್ಟಿಲ್ಲ. ಅವಮಾನ ಎಷ್ಟು ಮಾಡಿದಾರೋ ಅಷ್ಟೇನೂ ಸನ್ಮಾನ ಆಗಿದೆ. ಸೊ ಅಂಥ ಇಂಡಸ್ಟ್ರಿನಲ್ಲಿ ಎಲ್ರಿಗೂ ಆಗಿರುತ್ತೆ. ಆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ನನಗೂ ಆಗಿದೆ. ಸೊ ಅದೆಲ್ಲ ಬೇಡ, ಮುಂದೆ ಹೋಗೋಣ. ಅವಮಾನ ಸನ್ಮಾನ ಎರಡು ಹೇಳಿದ್ರಿ. ಅವಮಾನ ಅರಸೋರಿಗೆ ಅವಮಾನ ಯಾವಾಗಾಯ್ತು, ಸನ್ಮಾನ ಯಾವಾಗಾಯ್ತು? ಸೊ ಇವತ್ತಿನ ಪರಿಸ್ಥಿತಿಗೆ ಯಾವುದು ಸನ್ಮಾನ ಅಲ್ಲ, ಯಾವುದು ಅವಮಾನ ಅಲ್ಲ, ಎಲ್ಲನೂ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ಸೊ ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ವಲ್ಲ. ಇವಾಗ ಒಂದು ಪಾತ್ರಕ್ಕೆ ನನ್ನ ಆಯ್ಕೆ ಮಾಡಿರ್ತಾರೆ, ನಂದು ಯಾವುದೋ ಪ್ರೋಗ್ರಾಮು, ಡೇಟ್ ಪ್ರೋಗ್ರಾಮು, ಮತ್ತು ಟೈಮಿಂಗ್ ಹೋಗೋಕ್ಕಾಗಿರಲ್ಲ, ಎಲ್ಲೋ ಔಟ್ಡೋರಲ್ಲಿ ಇರ್ತೀವಿ, ಸಿಗ್ನಲ್ ಸಿಕ್ಕಿರಲ್ಲ. ಅವಾಗ ಕೆಲವ್ರು ಹೇಳ್ಬಿಡ್ತಾರೆ ಬ್ಯುಸಿ ಇದ್ದಾನೆ, ಅಯ್ಯೋ ಅವ್ನು ದುರಂಕಾರ ಬಿಡಪ್ಪ ಅಂತ ಹೇಳೋರು ಇದ್ದಾರೆ. ಎಲ್ಲರೂ ಅಲ್ಲ, ಕೆಲವರು. ಸೊ ಅದು ಏನಾಗ್ಬಿಡುತ್ತೆ ಅಂದರೆ ಇಂಡಸ್ಟ್ರಿನಲ್ಲಿ ಬೇರೆ ಥರನೇ ಹೋಗ್ಬಿಡುತ್ತೆ. ಸೊ ಹಾಗಾಗಿ ನಮಗೆ ಊಟನೇ ಸಿಕ್ಕಿಲ್ಲ ಕೆಲವು ಟೈಮಲ್ಲೆಲ್ಲ, ಸಿನಿಮಾದಲ್ಲೇ. ನಾವಾದರೂ ಕೂಡ ಆ್ಯಕ್ಟ್ ಮಾಡಿದ್ದೀವಿ. ನನಗೊಂದು ಸಿನಿಮಾ ಹೆಸರು ಶಿವಣ್ಣಂದು ಮತ್ತು ಉಪ್ಪಿ ಸರ್ದು ಲವಕುಶ ಅಂತ ಒಂದು ಸಿನಿಮಾ. ಅದರಲ್ಲಿ ಅದು ಮೈಸೂರು ಲ್ಯಾಂಪಲ್ಲಿ ಶೂಟಿಂಗು. ಇಬ್ಬರು ಒಂದು ಫೈಟ್ ಮಾಡ್ತಾರೆ, ಸೋಲೋ ಫೈಟ್ಗಳು. ಅದರಲ್ಲಿ ಜೈ ಜೈ ಅನ್ಬೇಕಷ್ಟೇ. ಜೂನಿಯರ್ ಆರ್ಟಿಸ್ಟ್ ಇಷ್ಟಕ್ಕೆ ಹೇಳಿದರು, ಅವರು ಅಷ್ಟೇ ಕರ್ಕೊಬಂದರು. ನಾವು ಎಕ್ಸ್ಟ್ರಾ ಹೋಗಿದ್ವಿ. ಸೊ ನಮ್ಗೆ ಊಟ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ, ನಾವು ಈಚೆ ಕಡೆ ಊಟ ಮಾಡ್ಕೊಂಬಂದು ಕೆಲಸ ಮಾಡಿ ಬಂದಿದ್ವಿ. ನಮ್ಗೆ ದುಡ್ಡು ಇಲ್ಲ, ಅವತ್ತೇನಿಲ್ಲ, ಪರವಾಗಿಲ್ಲ. ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಬೇಕು. ನಾವು ಕೆಲಸ ಮಾಡಬೇಕು ಅಂತ ಮಾಡಿದ್ವಿ, ಆ ತೃಪ್ತಿ ಇದೆ ನನಗೆ ಅಷ್ಟೇ. ಅದರಲ್ಲೆಲ್ಲೋ ಒಂದು ಕಡೆ ಕಾಣಿಸ್ಕೊತೀವಿ. ಅದು 3 ದಿವಸ ನಡೀತು, ನಾವು ಒಂದೇ ದಿವಸಕ್ಕೆ ಓಡಿ ಬಂದ್ವಿ. ಜೂನಿಯರ್ ಆರ್ಟಿಸ್ಟ್ ಆಗಿದ್ದವರು ಡೈಲಾಗ್ ಆರ್ಟಿಸ್ಟ್ ಆಗ್ತೀರಾ. ಯಾವ ಸಿನಿಮಾದಲ್ಲಿ ನಿಮಗೆ ಒಂದು ಅವಕಾಶ ಸಿಗ್ತದೆ? ಯಾವ ಸಿನಿಮಾ ಅಂದರೆ ನಾನು ಮಾಡಿದ್ದೆಲ್ಲ ಸುಮ್ಮನೆ ನಿಲ್ಲೋ ಅಂಥ ಕ್ಯಾರೆಕ್ಟರ್, ಒಂದು ಸಣ್ಣ ಡೈಲಾಗರು ಇದ್ದೇ ಇರುತ್ತೆ. ಸೊ ಅದನ್ನು ನೋಡಿ ಒಂದು ಅಸಿಸ್ಟೆಂಟಾಗಿ ಅಸೋಸಿಯೇಟಾಗಿ ಕೆಲಸ ಮಾಡೋಣ. ಒಂದು ಸಿನಿಮಾ 1 ವರ್ಷ ಆದಮೇಲೆ ಅವನು ಡೈರೆಕ್ಟ್ರ್ ಆಗ್ತಾನೆ ಅಥವಾ ಇನ್ನೊಂದು ಸಿನಿಮಾ ಕೆಲಸ ಮಾಡ್ತಾನೆ. ಆ ಡೈರೆಕ್ಟ್ರುಗಳು ನನ್ನ ಕರೆಯೋರು ಮತ್ತೆ, ಬಾರಿಸೋ ನಿನಗೊಂದು ಅದರಲ್ಲಿ ಸಣ್ಣದಿತ್ತು, ಇವಾಗ ಸ್ವಲ್ಪ ದೊಡ್ಡದು, ಒಂಚೂರು ಲೆಂತ್ ಇದೆ, ಒಂಚೂರು ಡೈಲಾಗ್ಗಳಿದೆ, ಪ್ರಾಕ್ಟೀಸ್ ಮಾಡ್ಕೊಬಿಡು, ಚೆನ್ನಾಗಿರುತ್ತೆ ಬಂದು ಮಾಡು ಅಂತ. ಸೊ ಹಂಗಾಗಿ ಸಂಬಂಧಗಳು ಡೈರೆಕ್ಟ್ರಿಗೂ ನಮಗೂ, ಮ್ಯಾನೇಜರ್ಗಳು, ಇಂಡಸ್ಟ್ರಿಗೂ ಹೇಳ್ತಾನೆ ಅನ್ನೋದು ಒಂದು ನಂಬಿಕೆ ಅವ್ರ ಮೇಲೆ. ಸೊ ಹಾಗಾಗಿ ಹಂಗೆ ಒಂದು ಸಿನಿಮಾಗೆ ಅಷ್ಟು ಹೇಳಿದೆ, ಇನ್ನೊಂದು ಸಿನಿಮಾಗೆ ಹಂಗೆ ಅದರಲ್ಲಿ ಪರವಾಗಿಲ್ಲಪ್ಪ ಮಾಡೋಣ, ಇನ್ನೊಂದರಲ್ಲಿ ಮಾಡ್ತಾನೆ, ಹಂಗೆ ಮಾಡ್ತಾನೆ. ಕೆಲವರು ಹೀರೋಗಳು ಸಪೋರ್ಟ್ ಮಾಡಿದ್ರು, ಕೆಲವು ಡೈರೆಕ್ಟ್ರುಗಳು, ಕೆಲವು ಮ್ಯಾನೇಜರ್ಗಳು ಸಪೋರ್ಟ್ ಮಾಡಿದ್ದಾರೆ. ಸೊ ಹಂಗೆ ಅವ್ರವ್ರ ಸಿನಿಮಾ ಕೆಲಸ ಮಾಡೋದ್ರಲ್ಲಿ ನಮ್ಮನ್ನು ಕೂಡ ಸೇರಿಸ್ಕೊತಾಯಿದ್ರು. ಸೊ ಹಾಗಾಗಿ ನಮ್ಮದೇನು ಡ್ರಾಮಾ ಆ ಥರದ್ದೆಲ್ಲ ಏನು ಎಕ್ಸ್ಪೀರಿಯೆನ್ಸ್ ಇಲ್ಲ, ಸ್ಟೇಜೆಲ್ಲ ಇಲ್ಲ, ಪರವಾಗಿಲ್ಲ. ಸಿನಿಮಾ ಕಲ್ತಿದ್ದೀನಿ ನಾನು. ಎಲ್ಲರೊಟ್ಟಿಗೂ ಆ್ಯಕ್ಟ್ ಮಾಡುವಾಗ ಕಲ್ತಿದ್ದೀನಿ. ಅದರಿಂದ ಧೈರ್ಯ, ಮಾಡಬಲ್ಲೆ, ಮಾಡ್ತೀನಿ ಅನ್ನೋದೊಂದು. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.